VVSN ಅಕಾಡೆಮಿಗೆ ಸ್ವಾಗತ. ವೀರಭದ್ರಯ್ಯ, ಬೇಮಯ್ಯ, ಜಾಮಪ್ನೆ ಶಿವಮೊಗ್ಗ, ಗೋಪನಹಳ್ಳಿ. ಜಿಮ್ನೋಸ್ಪರ್ಮ್ಸ್, ಅಕ್ರೋಜಿಮ್ನೋಸ್ಪರ್ಮೆ, ಬೆತ್ತಲೆ ಬೀಜಗಳು. ಸ್ನೇಹಿತರೆ, ನಿಸರ್ಗದಲ್ಲಿ ಅನೇಕ ರೀತಿಯ ಬೀಜಗಳನ್ನು, ಮರಗಳನ್ನು, ಗಿಡಗಳನ್ನು, ಮೂಲಿಕೆಗಳನ್ನು, ಕಂಟಿಗಳನ್ನು ನೋಡಿದ್ದೇವೆ. ಈ ತರಹದ ಬೀಜಗಳು ಸಹ ನಾವು ಹೊರಗಡೆ ಕಾಡುಗಳಲ್ಲಿ, ಮೇಡುಗಳಲ್ಲಿ ಅನೇಕ ರೀತಿಯ ಬೀಜಗಳನ್ನು ನಾವು ನೋಡ್ತೇವೆ. ಇವನ್ನು ನಾವು ಬೆತ್ತಲೆ ಬೀಜಗಳು ಅಂತ ಕರಿತೀವಿ. ಯಾಕಪ್ಪ ಇವನ್ನು ಬೆತ್ತಲೆ ಬೀಜಗಳು ಅಂತ ಕರಿತೀವಿ? ಇವುಗಳನ್ನು ನಾವು ಕಾನಿಫರ್ಗಳು, ಸೈಕಾಡ್ಸ್ಗಳು, ಗಿಂಕೋಗಳು, ಗ್ನೆಟೋಫೈಟ್ಸ್ಗಳು ಅಂತಲೂ ನಾವು ಕರಿತೀವಿ. ಬಾಟನಿ, ಸಸ್ಯಶಾಸ್ತ್ರ, ಸಸ್ಯ ಸಾಮ್ರಾಜ್ಯ ಅದ್ಭುತವಾದುದು. ಬನ್ನಿ, ಜಿಮ್ನೋಸ್ಪರ್ಮ್ಗಳ ವ್ಯಾಖ್ಯಾನ. ಜಿಮ್ನೋಸ್ಪರ್ಮ್ಗಳು ಎಂದರೇನು? ಅಕ್ಷರಶಃ ಅರ್ಥ ಬೆತ್ತಲೆ ಬೀಜಗಳು. ಎಲ್ಲ ಸಸ್ಯಗಳ ವಿಕಸನೀಯ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಹೆಜ್ಜೆ ಬೀಜಗಳ ಅಭಿವೃದ್ಧಿ. ಬೀಜಗಳು ನೀರಿನ ಅಗತ್ಯವಿಲ್ಲದೆ ಸಂತತಿಯನ್ನು ಹರಡಲು ಸಾಧ್ಯವಾಗದ ಮಾರ್ಗವನ್ನು ಒದಗಿಸುತ್ತವೆ. ಅವು ಪ್ರಸರಣದ ಹೆಚ್ಚು ಪರಿಣಾಮಕಾರಿ ಮಾರ್ಗವಾಗಿದೆ ಮತ್ತು ಸಸ್ಯಗಳು ನೇರ ನೀರಿನ ಮೂಲಗಳಿಂದ ದೂರವಿರಲು ಅವಕಾಶ ಮಾಡಿಕೊಡುತ್ತವೆ. ಜಿಮ್ನೋಸ್ಪರ್ಮ್ಸ್, ಅಕ್ರೋಜಿಮ್ನೋಸ್ಪರ್ಮೆ ಎಂದೂ ಕರೆಯಲ್ಪಡುವ ಈ ಜಿಮ್ನೋಸ್ಪರ್ಮ್ಗಳು ಬೀಜ ಉತ್ಪಾದಿಸುವ ಸಸ್ಯಗಳು. ಅತ್ಯಂತ ವೈವಿಧ್ಯಮಯ ವಿಶಿಷ್ಟ ಗುಣಗಳನ್ನು ಹೊಂದಿರುವ ಸಸ್ಯಗಳ ಒಂದು ಗುಂಪು. ಗ್ರೀಕ್ ಭಾಷೆಯಲ್ಲಿ ಸಂಯೋಜಿತ ಪದ ಜಿಮ್ನೋಸ್ಪರ್ಮ್ ಎಂಬ ಪದವು ಗ್ರೀಕ್ ಭಾಷೆಯ ಸಂಯೋಜಿತ ಜಿಮ್ನೋಸ್ ಅಂದರೆ ಬೆತ್ತಲೆ, ಸ್ಪರ್ಮ್ ಅಂದರೆ ವೀರ್ಯ ಅಥವಾ ಬೀಜ. ಅಕ್ಷರಶಃ ಅರ್ಥ ಬೆತ್ತಲೆ ಬೀಜಗಳು. ಬೆತ್ತಲೆ ಬೀಜಗಳನ್ನು ಹೊಂದಿರುವ ಮೊದಲ ಸಸ್ಯಗಳು ಜಿಮ್ನೋಸ್ಪರ್ಮ್ಗಳು. ಇವು ಹೂಗಳನ್ನು ಹೊಂದಿರದ ಕಾರಣ ಅವುಗಳನ್ನು ಬೆತ್ತಲೆ ಬೀಜಗಳು ಎಂದು ಕರೆಯುತ್ತಾರೆ. ಕಾರಣ ಏನಪ್ಪ? ಇವಕ್ಕೆ ಬೆತ್ತಲೆ ಬೀಜ ಅಂದರೆ ಹೂವೇ ಬಿಡೋದಿಲ್ಲ ಇವು, ಅದರಿಂದ ಇವು ಬೆತ್ತಲೆ ಬೀಜಗಳು. ಹೂಗಳನ್ನು ಹೊಂದಿರದ ಕಾರಣ ಅವುಗಳನ್ನು ಬೆತ್ತಲೆ ಬೀಜಗಳು ಎಂದು ಕರೆಯಲಾಗುತ್ತದೆ ಮತ್ತು ಅವುಗಳ ಬೀಜಗಳು ವಿಶೇಷ ಅಂಡಾಶಯದಲ್ಲಿ ಇರುವುದರಿಂದ ಹೆಚ್ಚಾಗಿ ಸಸ್ಯಗಳ ಸಂತಾನೋತ್ಪತ್ತಿ ರಚನೆಗಳ ಮೇಲ್ಮೈನಲ್ಲಿ ಬೆಳೆಯುತ್ತವೆ. ಈ ಬೀಜಗಳು ಹೆಚ್ಚಾಗಿ ಶಂಕುಗಳು ಮತ್ತು ಸಣ್ಣ ಕಾಂಡಗಳ ಮೇಲ್ಮೈಗಳಲ್ಲಿ ಕಂಡುಬರುತ್ತವೆ. ಜಿಮ್ನೋಸ್ಪರ್ಮ್ಗಳ ಗುಣಲಕ್ಷಣಗಳು. ವಿಶಿಷ್ಟ ಗುಣಗಳನ್ನು ಹೊಂದಿರುವ ಈ ಒಂದು ಗುಂಪು ಬೀಜಗಳ ಸುತ್ತ ಹೊರಗಿನ ಹೊದಿಕೆ ಅಥವಾ ಶೆಲ್ ಇರುವುದಿಲ್ಲ. ನೋಡಿ, ಇವನ್ನ ಸ್ವಲ್ಪ ನೀವು ಗಮನಿಸಿದ್ರೆ, ಚಿತ್ರದಲ್ಲಿ ನೀವು ಗಮನಿಸಿದ್ರೆ ಈ ಒಂದು ಶೆಲ್ ಇರೋದಿಲ್ಲ. ಹೂಗಳನ್ನು ಉತ್ಪಾದಿಸೋದಿಲ್ಲ, ಹಣ್ಣುಗಳನ್ನು ಉತ್ಪಾದಿಸೋದಿಲ್ಲ. ಗಾಳಿಯಿಂದ ಪರಾಗಸ್ಪರ್ಶವನ್ನು ನಡೀತವೆ ಇವರ ವಂಶಾಭಿವೃದ್ಧಿ. ನೋಡಿ, ಈ ಒಂದು ಚಿತ್ರದಲ್ಲಿ ನೀವು ಮೆಗಾ ಸ್ಪೊರೋಸೈಟ್, ಇದು ನ್ಯೂಕ್ಲಿಯಸ್, ಇವುಗಳ ಬೀಜದ ರಚನೆ. ಇದು ಜಿಮ್ನೋಸ್ಪರ್ಮ್, ಇದು ಆಂಜಿಯೋಸ್ಪರ್ಮ್. ಆಂಜಿಯೋಸ್ಪರ್ಮ್ಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳೋಣ. ಈ ಸದ್ಯಕ್ಕೆ ಜಿಮ್ನೋಸ್ಪರ್ಮನ್ನು ನಾವು ನೋಡೋಣ. ಇದು ಜಿಮ್ನೋಸ್ಪರ್ಮ್. ಈ ಜಿಮ್ನೋಸ್ಪರ್ಮ್ನಲ್ಲಿ ಮೆಗಾ ಸ್ಪೊರೋಸೈಟ್ ಅಂತಕ್ಕಂಥದ್ದು ನ್ಯೂಕ್ಲಿಯಸ್ ಭಾಗ, ಬೀಜ ಕೇಂದ್ರದ ಭಾಗ. ದೆನ್ ಇಂಟಿಗ್ಯುಮೆಂಟ್ ಅಂತಕ್ಕಂಥದ್ದು ಅದರ ಸುತ್ತ ಇರ್ತಕ್ಕಂಥ ಕವಚ. ಮೈಕ್ರೋಪೈಲ್ ಅಂತಕ್ಕಂಥದ್ದು ಒಂದು ಸಣ್ಣದು ಮೈಕ್ರೋಪೈಲ್. ಇದು ಈ ಒಂದು ಬೀಜದ ವೈಶಿಷ್ಟ್ಯ. ನೋಡಿ, ಇವು ಸೈಕಾಡ್ಗಳು, ನಿಧಾನವಾಗಿ ಬೆಳೆಯುತ್ತಿರುವ ಡಯಾಸಿಸ್, ಗಂಡು ಅಥವಾ ಹೆಣ್ಣು ಜಾತಿಗಳು. ಜಿಮ್ನೋಸ್ಪರ್ಮ್ಗಳು ಮೈಕ್ರೋಸ್ಪೊರಾಂಗಿಯ ಸಂಭಾವ್ಯ ಪರಾಗ ಮತ್ತು ಮೆಗಾಸ್ಪೊರಾಂಗಿಯ ಸಂಭಾವ್ಯ ಅಂಡಾಣುಗಳು ವಿಭಿನ್ನ ಪ್ರತ್ಯೇಕ ಸ್ಪೊರೋಫೈಟ್ಗಳಲ್ಲಿ ಸಂಭವಿಸುತ್ತವೆ. ಸೈಕಾಸ್ಕೊಲವನ್ನು ಹೊರತುಪಡಿಸಿ ಎಲ್ಲ ಸೈಕಾಡ್ಗಳಲ್ಲಿ ಅಂಡಾಣುಗಳು ಮೆಗಾಸ್ಟ್ರೋಬಿಲಿಯಲ್ಲಿ ಮೆಗಾಸ್ಟ್ರೋರೋಫಿಲ್ಗಳ ಮೇಲೆ ಹುಟ್ಟುತ್ತವೆ. ಸೈಕಾಸ್ನಲ್ಲಿ ಅಂಡಾಣುಗಳು ಪ್ರತ್ಯೇಕ ಎಲೆಗಳಂತಹ ಮೆಗಾಸ್ಟ್ರೋಫಿಲ್ಗಳ ಮೇಲೆ ಒಂದು ಪ್ರಾಚೀನ ವ್ಯವಸ್ಥೆ ಎಂದು ಪರಿಗಣಿಸಲ್ಪಟ್ಟಿದೆ. ಮೈಕ್ರೋಸ್ಟ್ರೋಬಿಲಿ. ಜಿಮ್ನೋಸ್ಪರ್ಮ್ 1,000ಕ್ಕೂ ಹೆಚ್ಚು ಜೀವಂತ ಜಾತಿಗಳಿವೆ. ಉಷ್ಣವಲಯದ ಪ್ರದೇಶದ ಲೋಕೋಪಿಡ್ಸ್ ಮಳೆಕಾಡುಗಳನ್ನು ಆಧರಿಸಿ ಕಾರ್ಬೋನಿಫೆರಸ್ ಅವಧಿಯ ಈ ಕೊನೆಯಲ್ಲಿ
ಜಿಮ್ನೋಸ್ಪರ್ಮ್ಗಳು ಹುಟ್ಟಿಕೊಂಡಿವೆ ಎಂದು ವ್ಯಾಪಕವಾಗಿ ಒಪ್ಪಿಕೊಳ್ಳಲಾಗಿದೆ. ಇದು ಸುಮಾರು 319 ದಶಲಕ್ಷ ವರ್ಷಗಳ ಹಿಂದೆ ಇಡೀ ಜಿನೋಮ್ ನಕಲು ಘಟನೆಯ ಫಲಿತಾಂಶವಾಗಿದೆ ಎಂದು ತೋರುತ್ತದೆ. ಅಕ್ರೋಜಿಮ್ನೋಸ್ಪರ್ಮೆ ಎಂದೂ ಕರೆಯಲ್ಪಡುವ ಈ ಜಿಮ್ನೋಸ್ಪರ್ಮ್ಗಳ ಬೀಜ ಉತ್ಪಾದಿಸುವ ಸಸ್ಯಗಳ ಗುಂಪು ಕೋನಿಫರ್ಗಳು, ಸೈಕಾಡ್ಗಳು, ಗಿಂಕೋಗಳು ಮತ್ತು ಗ್ನೆಟೋಫೈಟ್ಗಳು ಎಂದು ತಿಳಿದು ಬಂದಿದೆ. ವಿವಿಧ ಜಿಮ್ನೋಸ್ಪರ್ಮ್ಗಳ ಇಲ್ಲಿ ಈ ಚಿತ್ರವನ್ನು ನೀವು ಗಮನಿಸಿದಾಗ ವಿವಿಧ ಜಿಮ್ನೋಸ್ಪರ್ಮ್ಗಳು ವೆಲ್ವಿಟಿಯಾ ಮಿರಾಬಿಲಸ್ ಇದು ಈ ಎಡಭಾಗದಲ್ಲಿರ್ತಕ್ಕಂಥ, ಸೈಕಾಸ್ ರಿವೋಲುಟಾ, ಟ್ಯಾಕ್ಸಸ್ ಬಕಾಟಾ, ಜಿಂಕೋ ಬಿಲಾಬಾ ಬಲಭಾಗದಲ್ಲಿರ್ತಕ್ಕಂಥವು, ಕಾಪ್ರಸಸ್ ಸಂಪರ್ವೆಲನ್ಸ್, ಸಿಪ್ಪೋ ಎಡೆಂಟ್ರಾನ್ ಗಿಗಾಂಟಿಯಮ್, ದಮ್ಮಾರಾ ಓರಿಯೆಂಟಲಿಸ್, ಅರೋಕೇರಿಯಾ ಹೆಟರೋಫಿಲ್ಲಾ ಇವನ್ನು ನಾವು ವಿವಿಧ ಜಿಮ್ನೋಸ್ಪರ್ಮ್ಗಳನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಧನ್ಯವಾದಗಳು. ಈ ಸಸ್ಯ ಸಾಮ್ರಾಜ್ಯದ ವೈವಿಧ್ಯಮಯ ವಿಶೇಷಗಳನ್ನು, ಬೀಜಗಳನ್ನು, ಬೆತ್ತಲೆ ಬೀಜಗಳು ಅಂದರೆ ಏನು ಅವುಗಳನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಯಾವ ಕಾಲಕ್ಕೆ ಸಂಭವಿಸಿ ಯಾವ ಕಾಲದಲ್ಲಿ ಇವು ಹುಟ್ಟುಕೊಂಡು ಅಂತಕ್ಕಂಥದ್ದನ್ನು, ಇದರ ಆರಿಜಿನ್ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳನ್ನು. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ.